ಆಲ್ ವೆಲ್ಕಮ್ ಬ್ಯಾಕ್ ಟು ಬ್ರಿದೀಸ್ ವ್ಲಾಗ್. ನಾನಿವತ್ತು ಸಂಡೇ ಬೇಗ ಎದ್ದಿದ್ದೀನಿ. ಅರೌಂಡ್ 8:30 ಆಗಿದೆ. ನಾನು 8 o'clockಗೆ ಎದ್ದಿದ್ದೀನಿ ಗೈಸ್. ಇವತ್ತು ಬೇಗ ಎದ್ದಿರೋ ಕಾರಣ ಏನಂತ ಅಂದರೆ ನನ್ನ ಫ್ರೆಂಡ್ ಮೈಸೂರಿಂದ ಬರ್ತಿದ್ದಾಳೆ. ಅವಳಿಗೆ ಸಂಡೇಸ್ ಕಾಲೇಜ್ ಇರೋದು. ಸೊ ಹಾಗಾಗಿ ಇವತ್ತು ನೋಟ್ಸ್ ಕೊಡ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊ ಅಂತ ಅಂದಿದ್ಲು. ಹಾಗಾಗಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದೀನಿ ಗೈಸ್. ಅಲ್ಲಿ ಬಂದೆ ಗೈಸ್, ಬರ್ತಾವಳೆ. ನಮ್ಮಮ್ಮ ಇನ್ನೂ ಮಲ್ಗವ್ರೆ ಗೈಸ್. ಗೈಸ್, ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ಉಪ್ಪಿಟ್ಟು ಮಾಡ್ತಿದ್ದೀನಿ ಬೆಳಗ್ಗೆ ತಿಂಡಿಗೆ. ಘಾಟೆಲ್ಲ ಬರ್ತೈತೆ ಗೈಸ್, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದ್ದೀನಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಎಷ್ಟು ಬೇಕೋ ಅಷ್ಟು ರವೆ ಹುರಿದು ಎತ್ತಿಟ್ಕೊಬೇಕು. ನೋಡಿ, ಇಲ್ಲಿ ನಾನು ಇಬ್ರಿಗಾಗೋಷ್ಟು ಮಾಡ್ತಿದ್ದೀನಿ. ಸೊ ಇಷ್ಟು ರವೆ ತೊಗೊಂಡು ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಬಾಣಲಿ ಕಾಯ್ದ ಮೇಲೆ ಆಯಿಲ್ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಬೇಕು. ಆಮೇಲೆ ಫೈನ್ಲಿ ಚಾಪ್ಡ್ ಆನಿಯನ್, ಈ ಥರ ಕ್ಲೀನಾಗೆ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಲೈಟ್ ಬ್ರೌನ್ ಬರ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಮಗೆ ಬೇಕಾಗಿರೋ ಅಂಥ ತರಕಾರಿನ ಹಾಕೊಬೋದು. ನಾನಿಲ್ಲಿ ಪೊಟ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೊಟ್ಯಾಟೊ ಒಂದೇ ಸಾಕು ಅಂತ ಅಂದ್ಬಿಟ್ಟು ಪೊಟ್ಯಾಟೊ ಹಾಕ್ತಿದ್ದೀನಿ. ಇವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು. ಪೊಟ್ಯಾಟೊ ಕಟ್ ಮಾಡಿದ್ರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್ ಪೊಟ್ಯಾಟೊ ಹಾಕಿದ್ರೆ. ಇವಾಗ ಪೊಟ್ಯಾಟೊ ಮತ್ತು ಆನಿಯನ್ ಸ್ವಲ್ಪ ಫ್ರೈ ಆಗಲಿ, ಅಷ್ಟರಲ್ಲಿ ನಾವು ಟೊಮ್ಯಾಟೊ ಕಟ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 3 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಲೈಕ್ ಮೀಡಿಯಮ್ ಸೈಜ್ಡ್ ಟೊಮ್ಯಾಟೊ ಆದರೆ 2 ಟೊಮ್ಯಾಟೊ ಸಾಕು. ನಾವು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ 2 ಮೀಡಿಯಮ್ ಸೈಜ್ಡ್ ಟೊಮ್ಯಾಟೊ ಆದರೆ 2 ಸಾಕು. ಇಲ್ಲ ಅಂದರೆ ಚಿಕ್ಕ ಚಿಕ್ಕದಿದ್ದರೆ 3 ಟೊಮ್ಯಾಟೊ ಕಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಬೇಕೀಗ. ಇದನ್ನೊಂದು ಸಲ ಕ್ಲೀನಾಗೆ ಕೈ ಆಡಿಸ್ಕೊಂಡು ಇದಕ್ಕೆ ಪುಡಿ ಉಪ್ಪು ಹಾಕ್ತಿದ್ದೀನಿ ಗೈಸ್. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏನದು ಪುಡಿ ಉಪ್ಪು ಹಾಕ್ತಿದ್ದೀನಿ. ಟೊಮ್ಯಾಟೊ ಹಾಕಿದ ನಂತರ ನೀವು ಪುಡಿ ಉಪ್ಪು ಹಾಕಿದ್ರೆ ಟೊಮ್ಯಾಟೊ ಎಲ್ಲ ಕ್ಲೀನಾಗಿ ಬೆಂದು ಅದು ಸ್ಮ್ಯಾಶ್ ಆಗುತ್ತೆ ಬೇಗ. ಹಾಗಾಗಿ ಟೊಮ್ಯಾಟೊ ಹಾಕಾದ್ಮೇಲೆ ಸಾಲ್ಟ್ ಹಾಕಿ ಉರಿ ಜೋರು ಮಾಡ್ಕೊಳ್ಳಿ. ಕ್ಲೀನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಬಿಟ್ಟು ಒಂದು ತಟ್ಟೆನ ಮುಚ್ಚಿಡಿ. ಇದು ಸ್ವಲ್ಪ ಹೊತ್ತು ಬೇಯೋ ನಂತರ ಓಪನ್ ಮಾಡಿ ತಿರುಗಿಸಿ. ಪೊಟ್ಯಾಟೊ ಎಲ್ಲ ಕ್ಲೀನಾಗೆ ಸ್ಮ್ಯಾಶ್ ಆಗೈತೆ. ಇವಾಗ ಇದಕ್ಕೆ ವಾಟರ್ ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು 3 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಉಪ್ಪಿಟ್ಟನ್ನ ನಾವು ಲೈಕ್ ವೆಟ್ಟಾಗಿ
ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಸೊ ಅದಕ್ಕೆ ನಾವು ಜಾಸ್ತಿ ವಾಟರ್ನ ಆ್ಯಡ್ ಮಾಡ್ಕೊತೀವಿ. ಇವಾಗ ನಾನು ಎಕ್ಸ್ಟ್ರಾ ಇನ್ನೂ 1 ಗ್ಲಾಸ್ ವಾಟರ್ ಆ್ಯಡ್ ಮಾಡಿದೆ. ಫುಲ್ ಡ್ರೈ ಇಷ್ಟಪಡ್ತಾರೆ. ನೀವು ಸುಮ್ಮನೆ ಇವಾಗ ಇದು ಕುದಿ ಬಂದಮೇಲೆ ರವೆ ಹಾಕಬೇಕು. ಸ್ವಲ್ಪ ಕುದಿ ಬರೋದಕ್ಕೆ ಬಿಡಿ, ಅದಕ್ಕಾಗಿ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಇವಾಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ, ಇಲ್ಲಾಂದರೆ ನಾನು ಮರ್ತೋಗ್ತೀನಿ ಲಾಸ್ಟಲ್ಲಿ ಹಾಕೋದಕ್ಕೆ. ಅದಕ್ಕೆ ನಾನು ಇವಾಗಲೇ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಗೈಸ್, ಇವಾಗ ಕುದಿ ಬರ್ತಾ ಇದೆ. ಒಂದು ಸಲ ಕ್ಲೀನಾಗಿ ಹಿಂತಿರುಗಿಸ್ಕೊಂಡು ಟೇಸ್ಟ್ ನೋಡಿ. ಏನಾದರೂ ಉಪ್ಪು ಖಾರ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಕರೆಕ್ಟು ನಾನು ಮೆಣಸಿನ್ಕಾಯಿ ಎಷ್ಟು ಹಾಕಿದ್ದೆ ಅಂತ ಹೇಳೋದೇ ಮರ್ತೋದೆ. ನಾನು ಒಂದು 4ರಿಂದ 5 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೆ ಗೈಸ್. ಇವಾಗ ಟೇಸ್ಟ್ ನೋಡೋಣ. ಗೈಸ್ ಎಲ್ಲ ಕರೆಕ್ಟಾಗಿದೆ, ಬಟ್ ಉಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ಒಂದು 1/4 ಟೀ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಬೇಕೀಗ. ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿರೋದಕ್ಕೆ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಹುರಿದಿಟ್ಕೊಂಡಿದ್ದಂಥ ರವೆನ ಹಾಕ್ತಿದ್ದೀನಿ. ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಗೈಸ್. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಗೈಸ್ ಸ್ಟವ್ನ, ಇಲ್ಲಾಂದರೆ ಹಾರುತ್ತೆ ರವೆ ಎಲ್ಲ. ಇದು ಕ್ಲೀನಾಗಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೊಬೇಕು. ನನಗೆ ಯಾಕೋ ರವೆ ಸಾಕು ಅನಿಸ್ತಾ ಇದೆ, ಯಾಕಂದರೆ ನಮ್ಮ ಮನೇಲಿ ತೆಳ್ಳಗೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ ರವೆನ, ಅಲ್ಲ ಉಪ್ಪಿಟ್ಟನ್ನ. ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಸಾಕು. ಕ್ಲೀನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪನೂ ಗಂಟಿರಬಾರ್ದು ಆ ಥರ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ಹಾಗಾಗಿ ನಾನು ಬೇಯಿಸೋದಕ್ಕೆ ಅಂತ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಒಂದು 2 ಮಿನಿಟ್ಸ್ ಬೇಯೋದಕ್ಕೆ ಅಂತ ಬಿಡಿ. ಆಮೇಲೆ ಮತ್ತೆ ಕ್ಲೀನಾಗಿ ತಿರುಗಿಸ್ಬಿಟ್ಟು ಹಾಕ್ಕೊಂಡು ತಿನ್ನೋದಷ್ಟೇ ಗೈಸ್. ನೋಡಿ ಗೈಸ್, ಕ್ಲೀನಾಗಿ ಸೆಟ್ಟಾಗಿದೆ. ಇವಾಗ ತಟ್ಟೆಗೆ ಹಾಕ್ಕೊಂಡು ತಿನ್ನೋದಷ್ಟೇ ಗೈಸ್. ನಮ್ಮಮ್ಮಂಗೆ ಕೊಡ್ತಿದ್ದೀನಿ ಗೈಸ್. ನಮ್ಮಮ್ಮನೇ ಹೇಳ್ತಾರೆ ಟೇಸ್ಟ್ ಎಲ್ಲ ಹೆಂಗೈತೆ ಅಂದ್ಬಿಟ್ಟು. ಸೂಪರ್. ನಿಜ ಹೇಳಬೇಕು, ಚೆನ್ನಾಗಿದೆಯಾ? ಓಕೆ ಗೈಸ್, ನೀವು ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿಕೊಂಡು ತಿನ್ನಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗೆ ಬಂತು ಅಂತ. ತಿಂಡಿ ತಿಂದಾದಮೇಲೆ ನಾನು ಮೂವಿ ನೋಡಿಕೊಂಡು ಕನ್ನಡ ಅಸೈನ್ಮೆಂಟ್ ಕೊಟ್ಟಿದ್ದರು. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ತಿದ್ದೆ. ಹಾಗೆ ಸ್ವಲ್ಪ ನಿದ್ದೆ ಬಂತು, ಮಲ್ಕೊಬಿಟ್ಟೆ ಗೈಸ್. ವೆಲ್ಕಮ್ ಬ್ಯಾಕ್ ಗೈಸ್. ನಾನು ಮಲ್ಕೊಬಿಟ್ಟಿದ್ದೆ. ಕನ್ನಡ ಅಸೈನ್ಮೆಂಟ್ ಬರಿತಾ ಫುಲ್ಲು ನಿದ್ದೆ ಬಂದುಬಿಡಿತ್ತು. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಅದಕ್ಕೆ ನಿದ್ದೆ ಬಂದುಬಿಟ್ಟಿತ್ತು, ಮಲ್ಕೊಂಬಿಟ್ಟಿದ್ದೆ ಗೈಸ್. ಅರೌಂಡ್ 3 o'clock ಮಲಗಿದ್ದಕ್ಕೆ ಇವಾಗ ಟೈಮ್ ಬಂದು 6:45 ಆಗಿದೆ. ಇವಾಗ ಎದ್ದಿದ್ದೀನಿ. ಅಮ್ಮ ಬೈತಿದ್ರು, ಎಷ್ಟೊತ್ತು ಮಲ್ಕೊತೀಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇವಾಗ ಎದ್ದು ಅಮ್ಮಂಗೆ ಹೇಳಿದ್ದೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು. ಮನೆ ಕ್ಲೀನಿಂಗು ಅದು ಇದು. ನಾಳೆಯಿಂದ ಹಬ್ಬ ಅಲ್ವಾ, ಕಾರ್ತಿಕ್ ಸೋಮವಾರ ಸ್ಟಾರ್ಟು ನಾಳೆಯಿಂದ. ಅಮಾವಾಸ್ಯೆನೋ ಹುಣ್ಣಿಮೆನೋ ಐತೆ. ಅದಕ್ಕೆ ನಾಳೆಯಿಂದ ದೀಪಾವಳಿ ಎಲ್ಲ ಸ್ಟಾರ್ಟು.
ನಾನು ನೋಡಿದ್ರೆ ಏನು ಹೆಲ್ಪ್ ಮಾಡಿಕೊಡ್ಲಿಲ್ಲ. ಇವಾಗ ಹೋಗಿ ಎಲ್ಲ ಹೆಲ್ಪ್ ಮಾಡಬೇಕು ಗೈಸ್. ನಾವು ಅಮ್ಮಂಗೆ ಕೇಳ್ತಿದ್ದೀನಿ ಏನು ಹೆಲ್ಪ್ ಮಾಡಬೇಕು ಹೇಳಿ ಅಂತ ಅಂದ್ಬಿಟ್ಟು. ನಾವು ಅಮ್ಮ ಏನು ಹೇಳ್ತಲ್ಲ, ಸುಮ್ಮನೆ ಕೂತಿದ್ದಾರೆ. ಮೇ ಬಿ ಅಮ್ಮಂಗೆ ಕೋಪ ಬಂದಿರುತ್ತೆ ಅನಿಸುತ್ತೆ, ನಾನು ಇಷ್ಟೊತ್ತು ಮಲ್ಕೊಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ನೋಡೋಣ ಏನಾದರೂ ಹಂಗೆ ಹಿಂಗೆ ಬಟರ್ ಹಚ್ಬಿಟ್ಟು ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡೋಣ. ಈಗ ಅಮ್ಮ ಮಧ್ಯಾಹ್ನನೇ ಹೇಳಿದರು ನನ್ನ ರೂಮಲ್ಲಿರೋ ಬಟ್ಟೆ ಎಲ್ಲ ತೆಗ್ದು ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು. ಲೈಕ್ ಮನೆ ರೀಸೆಂಟಾಗಿ ಶಿಫ್ಟ್ ಮಾಡಿದ್ವಲ್ಲ, ಹಾಗಾಗಿ ಎಲ್ಲ ಹಂಗೆ ಇದೆ. ಇದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇನ್ನೂ ಮಾಡಿಲ್ಲ. ಇವಾಗ ಮುಗಿಸ್ಬೇಕು ಗೈಸ್ ಇದೆಲ್ಲ. ಗೈಸ್ ನಮ್ಮಮ್ಮ ಹೇಳಿದ್ರು ಕೆಲಸ ಏನು ಆಮೇಲೆ ಮಾಡ್ಕೊಬೋದು, ಫಸ್ಟು ನೀನು ಅಸೈನ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಬಿಡು ಅಂತ. ಅದಕ್ಕೆ ಇವಾಗ ಸೀರಿಯಲ್ ನೋಡ್ಕೊಂಡು ಅಸೈನ್ಮೆಂಟ್ ಬರೆಯೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಗೈಸ್. ಆಲ್ಮೋಸ್ಟ್ 1 ಮಂತ್ ಬಿಫೋರೇ ಕ್ರ್ಯಾಕರ್ಸ್ ಬಂತು ಮನೆಗೆ, ಆದರೆ ನಾನು ಇನ್ನೂ ಓಪನ್ನೇ ಮಾಡಿರಲಿಲ್ಲ. ಇವತ್ತಂತೂ ಇಂತೂ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಅಂತೂ ಇಂತ ಓಪನ್ ಮಾಡಿದೆ. ಇದು ಯಾವುದೋ ಪಾಂಡಾ ಫೌಂಟೇನ್ ಅಂತೆ, ಹೆಂಗಿರುತ್ತೆ ಅಂತ ನೋಡಬೇಕು ಅಲ್ವಾ. ಪ್ರೈಸ್ 12,000 ಸಮಥಿಂಗ್ ಬಾಕ್ಸ್ ಮೇಲೆ. ಇದು ಕುಬೇರಪತಿ. ಗೈಸ್ ಇದರಲ್ಲಿ ನಿಜವಾದ ದುಡ್ಡಿದು ಬಿಟ್ಟಿದ್ದಾರೆ, ಹೆಂಗಿರುತ್ತೆ ಹೇಳಿ. ಇದು ಕೊಟ್ಟಿದ್ದಾರೆ ಅಲ್ವಾ ಗೈಸ್. ಇದು ಬಂದು 51 ಐಟಮ್ಸು, ವರ್ತ್ ದ ಪ್ರೈಸ್ ಅಂತಲೇ ಹೇಳ್ಬೋದು. ಬಟ್ ಆ್ಯಕ್ಚುಲಿ ನನಗೆ ಇದು ಗಿಫ್ಟ್ ಬಂದಿರೋದು ಗೈಸ್. ಕಲರ್ ಬಾಂಬ್ ಅಂತೆ ಗೈಸ್ ಇದು. ಗೈಸ್ ನಮ್ಮಮ್ಮಗೆ ಇರಿಟೇಷನ್ ಪಟಾಕಿ ಅಂತ ಅಂದರೆ ಬಿಜ್ಲಿ. ಇದು ಒಂದೊಂದೇ ಹೊಡಿಬೇಕು, ಬೋರ್ ಆಗೋಗುತ್ತೆ ಅಂತ. ಇದು ಯಾವುದಿದು? ಡಿಜಿಟ್ 28 ರೈನ್ಬೋ ಕ್ರ್ಯಾಕರ್ಸ್. ಈಗಲ್ಲಿ ನಾಳೆಯಿಂದ ಫುಲ್ಲು ಗುಡುಕ್ಸೋದೆ 3 ದಿನ. ಗೈಸ್ ಇದು ಯಾವುದೋ ಒಂದು ಪಟಾಕಿ ತುಂಬ ಡಿಫ್ರೆಂಟಾಗಿದೆ, ತೋರಿಸ್ತೀನಿ ರೀ. ಗೈಸ್ ನಾವು ಅಮ್ಮಂಗೆ ತೋರಿಸಿದ್ದಕ್ಕೆ ಇದೇನು ಒಳ್ಳೆ ಸೊಳ್ಳೆ ಬತ್ತಿದು ಅಗರಬತ್ತಿ ಬರುತ್ತಲ್ಲ ಆ ಥರ ಐತೆ ಅಂತ ಅಂತವ್ರೆ ಗೈಸ್. ನಮ್ಮ ಶುಕ ನೋಡಿ ಗೈಸ್, ಪಟಾಕಿ ಬಾಕ್ಸ್ ಮೇಲೆ ಹತ್ಬಿಟ್ಟು ಹೆಂಗಾಡ್ತವನೆ. ಕ್ಯೂಟ್ ಪಾಯ್, ಏನು ಮಾಡ್ತಿದ್ಯಾ ಗೈಸ್? ಇವಾಗ ನಾನು ಶರಣ್ಯ ಸತ್ಯಕ ವಚನಕಾರರ ಬಗ್ಗೆ ಬರೀಬೇಕು. ಆಲ್ರೆಡಿ 2 ವಚನಕಾರರ ಬಗ್ಗೆ ಬರೆದಾಗಿದೆ. ಒಂದು ಅಲ್ಲಮ ಪ್ರಭು, ಇನ್ನೊಂದು ಬಂದು ಅಂಬಿಗರ ಚೌಡಯ್ಯ ಅಂತ ಅಂದ್ಬಿಟ್ಟು. ನಮಗೆ ಟಾಪಿಕ್ ಅಂದರೆ ಲೈಕ್ ಜನರಲ್ ಟಾಪಿಕ್ ಕೊಟ್ಟಿದ್ದು 12ನೇ ಶತಮಾನದ ವಚನಕಾರರ ಬಗ್ಗೆ, ಯಾವುದಾದ್ರೂ 3 ಜನ ವಚನಕಾರರ ಬಗ್ಗೆ ಬರೀರಿ ಅಂದ್ಬಿಟ್ಟು. ಸೊ ನಾನಿದು 3 ಜನ ತೊಗೊಂಡು ಬರೀತಿದ್ದೀನಿ. ಇವಾಗ ಶರಣ್ಯ ಸತ್ಯಕ ಅವ್ರ ಬಗ್ಗೆ ಬರೆದು, ಇನ್ನೂ ಒಂದು ಸಪ್ರೇಟಾಗಿ ಟಾಪಿಕ್ಸ್ ಕೊಟ್ಟಿದ್ದಾರೆ. ಜನರಲ್ ಟಾಪಿಕ್ಸ್ ಬೇರೆ ಮತ್ತು ರಿಜಿಸ್ಟರ್ ನಂಬರ್ ವೈಸ್ ಟಾಪಿಕ್ಸ್ ಕೊಟ್ಟಿದ್ದಾರೆ. ಅದನ್ನು ಮುಗಿಸ್ಬೇಕು ಗೈಸ್. ಆಲ್ಮೋಸ್ಟ್ ಇದು ಎಷ್ಟು ಪೇಜ್ ಆಯಿತೋ ಎಲ್ಲ ತುಂಬಿಸ್ಬೇಕು. ಇನ್ನೊಂದು ಅರೌಂಡ್ ಎಷ್ಟು ಒಂದು 8 to 9 ಪೇಜಸ್ ಇದೆ, ಅದಷ್ಟು ಬರೀಬೇಕು ಗೈಸ್ ಇವಾಗ.
ಗೈಸ್ ನಾವು ಇಟ್ಸ್ ಡಿನ್ನರ್ ಟೈಮ್. ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡೋದು ಗೈಸ್. ಜೊತೆಗೆ ಬುಕ್ಸು ಇಲ್ಲೇ ಐತಿ, ಎಲ್ಲ ಇಲ್ಲಿಲ್ಲೇ ಇಟ್ಕೊಂಡು ಊಟ ಮಾಡಿಬಿಟ್ಟು ಸಿಗುವ ಗೈಸ್. ಅಂತೂ ಇಂತೂ ಶರಣ್ಯ ಸತ್ಯಕ್ಕರ ಬಗ್ಗೆ ಬರೆದಾಯಿತು. ಇವಾಗ ಇನ್ನೊಂದು ಟಾಪಿಕ್ ಇದೆ, ಅದು ಟೋಟಲ್ 8 ಪೇಜಸ್ ಇದೆ, ಅದನ್ನು ಬರೆದುಬಿಟ್ಟು ಮಲ್ಕೊಬೇಕು ಗೈಸ್. ಆಲ್ರೆಡಿ ಟೈಮ್ ನೋಡಿ 11:45 ಎಷ್ಟೊತ್ತಾದರೂ ಸರಿ, ಇವತ್ತು ಅದನ್ನು ಮುಗಿಸಿ ಮಲ್ಕೊತೀನಿ ಗೈಸ್. ಟೈಮ್ ಬಂದು ಆಲ್ರೆಡಿ 1:45 ಆಗಿದೆ. ನಾನು ಆದಷ್ಟು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡೆ ಬರೆಯೋದು, ಬಟ್ ಇನ್ನೂ ಆಗಿಲ್ಲ. ಇನ್ನೂ 1 or 2 ಪೇಜಸ್ ಮಿಕ್ಕಿದೆ. ಬಟ್ ನನಗದು ತುಂಬ ನಿದ್ದೆ ಬರ್ತಿದೆ, ಹಾಗಾಗಿ ಮಲ್ಕೊತಿದ್ದೀನಿ. ಆ್ಯಂಡ್ ಗೈಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.